ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ. ಫಾರಿನ್ ಟೂರ್ ಘೋಷಣೆ ಮಾಡಿದ್ದಾರೆ. ಯಾರಿಗೆ ಏನು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಇದು ನಾನು ವಿದ್ಯಾರ್ಥಿಗಳಿಗೆ ಅನ್ಕೊಂಡಿದ್ದೆ, ಬಟ್ ವಿದ್ಯಾರ್ಥಿಗಳಿಗೆ ಆಗೋದಿಲ್ಲ. ಬಟ್ ಕೊಡ್ತಾ ಇದ್ದಾರೆ. ಯಾರಿಗೆ ಅಂತ ಹೇಳಿ ನೋಡೋಣ ಬನ್ನಿ. ನೆಕ್ಸ್ಟ್ ಇಯರ್ ಕೊಡ್ತಾರೆ ಅಂತ ಆಯ್ತಾ, 2026-21 ಸಾಲಿನಲ್ಲಿ. ಯಾರಿಗೆ ಅಂದ್ರೆ ನಿಮ್ಮ ಶಾಲಾ ಶಿಕ್ಷಕರಿಗೆ, ನೀವು ಓದ್ತಿರೋ ಶಿಕ್ಷಕರಿಗೆ ನಿಮ್ಮ ಶಾಲಾ ಕಾಲೇಜಿನಲ್ಲಿ ದಾಖಲೆಗಳನ್ನು ಗುರಿ ಮುಟ್ಟುವ. ಲೈಕ್ ಅಂದ್ರೆ ಒಂದ್ ಮಿನಿಟ್. ಲೈಕ್ ಅಂದ್ರೆ ಏನಂದ್ರೆ ಶಾಲಾ ಕಾಲೇಜಿನಲ್ಲಿ DDPA ಗಳು ಇರ್ತಾರೆ, BVA ಗಳು ಇರ್ತಾರೆ, ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರು ಕೂಡ ಇರ್ತಾರೆ, ಪ್ರಾಂಶುಪಾಲರು ಕೂಡ ಇರ್ತಾರೆ. ಅವರಿಗೆ ವಿದೇಶಿ ಪ್ರವಾಸ ಆಫರ್ ನೀಡಿದ್ದಾರೆ. ಅಂದ್ರೆ ಫಾರಿನ್ ಟ್ರಿಪ್ಗೆ ಅವಕಾಶ ಕೂಡ ಸರ್ಕಾರ ಕೊಟ್ಟಿದ್ದಾರೆ. ಮುಂದಿನ ಶೈಕ್ಷಣಿಕ ಸಾಲಿನಲ್ಲಿ ಅಂದ್ರೆ ನೆಕ್ಸ್ಟ್ ಇಯರ್ ಇಂದ ಇದು ಅಪ್ಲಿಕೇಬಲ್ ಕೂಡ ಆಗುತ್ತೆ. ಸರ್ಕಾರಿ ಕಾಲೇಜಿನಲ್ಲಿ PU ಕಾಲೇಜಿನಲ್ಲಿ ಅರ್ಹ ಮಕ್ಕಳನ್ನು ದಾಖಲಾತಿ ಮಾಡಿಕೊಳ್ಳಲು ಅಗತ್ಯ ಸಿದ್ಧತೆ ಮಾಡಬೇಕು. ಲೈಕ್ ಏನಂದ್ರೆ ನಿಮ್ಮನ್ನ ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಮಾಡಿಸಬೇಕು. ಹೆಚ್ಚಿನ ವಿದ್ಯಾರ್ಥಿಗಳ ಅಡ್ಮಿಷನ್ ಕೂಡ ಮಾಡಿದ್ರೆ ಫಾರಿನ್ ಟ್ರಿಪ್ ನ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅವುಗಳಲ್ಲಿ ನಿಮಗೂ ಕೂಡ ಚಾನ್ಸಸ್ ಕೊಡೋ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಕೂಡ ಫಾರಿನ್ ಟ್ರಿಪ್ ಕೊಡೋ ಸಾಧ್ಯತೆ ಕೂಡ ಇರಬಹುದು. ನೋಡೋಣ ಬನ್ನಿ. ಈ ಸಂಬಂಧ ಬಂದ್ಬಿಟ್ಟು ನವೆಂಬರ್ 14ರಂದು ನಡೆದ ಮಕ್ಕಳ ದಿನಾಚರಣೆಯಲ್ಲಿ 6ರಿಂದ 18 ವರ್ಷದ ಮಕ್ಕಳಿಗೆ ಇದು ಅಡ್ಮಿಷನ್ ಬಗ್ಗೆ ಜಾಗೃತಿ ಕೂಡ ಮೂಡಿಸಿದ್ದಾರೆ ಆಯ್ತಾ. ಒಂದು ಅಭಿಯಾನ ಕೂಡ ಮಾಡ್ತಾ ಇದ್ದಾರೆ. ಹೆಚ್ಚು ವಿದ್ಯಾರ್ಥಿಗಳನ್ನ ನಿಮಗೆ ಶಾಲೆಗೆ ಸೇರಿಸೋದು ಒಂದು ತಯಾರಿ ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿ DDPA ಗಳು, ಕ್ಷೇತ್ರ DDPA ಗಳಾಗಿರ್ಬೋದು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ಬೋದು, ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರಾಗಿರ್ಬೋದು, PU ಕಾಲೇಜಿನ ಪ್ರಾಂಶುಪಾಲರು ಕೂಡ ಆಗಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯುತ್ತಮ ಆಚರಣೆಗಳು ಎಲ್ಲ ಕೂಡ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಕನಿಷ್ಠ ಶೇಕಡ 15% ಹೆಚ್ಚಳ ಕೂಡ ಮಾಡಿದ್ರೆ ಪಬ್ಲಿಕ್ ಶಾಲೆಗಳು, ಗೌರ್ಮೆಂಟ್ ಶಾಲೆಗಳು ಇರ್ತಾರಲ್ಲ, ಅವ್ರನ್ನ ಫಾರಿನ್ ಟ್ರಿಪ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಲೈಕ್ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗೋ ಸಾಧ್ಯತೆ ಕೂಡ ಇದೆ. ಮೇನ್ ಥಿಂಗ್ ಶಿಕ್ಷಕರನ್ನ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ವಿದ್ಯಾರ್ಥಿಗಳನ್ನ ಕೂಡ ಈ ಹಿಂದೆ ಟೂರ್ ಕರ್ಕೊಂಡು ಹೋಗ್ತಾ ಇದ್ರು ಸರ್ಕಾರದ ಅನುದಾನ ಪ್ರಕಾರ. ಈಗ ಫಾರಿನ್ ಟ್ರಿಪ್ ಹೇಳಿರೋ ಕಾರಣ ಸರ್ಕಾರ ಸುಳ್ಳು ಹೇಳ್ತಾ ಇದೆ ಅಥವಾ ಸುಮ್ಮನೆ ಅಡ್ಮಿಷನ್ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದಾರೆ ಅಂತ ಹೇಳಿ ಗೊತ್ತಿಲ್ಲ. ಬಟ್ ಹೆಚ್ಚು ಅಡ್ಮಿಷನ್ ಕೂಡ ಆದ್ರೆ ಸಹಾಯ ಆಗುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಸಾಧ್ಯತೆಗಳು ಇದೆ ಕರ್ಕೊಂಡು ಹೋಗೋದು. ನೋಡಿ, ಹೆಚ್ಚು ಸರ್ಕಾರಿ ಶಾಲೆಗಳನ್ನ ಹೋಗೋದಕ್ಕೋಸ್ಕರ ಸರ್ಕಾರ ಈ ರೀತಿ ಹೊಸ ಡಿಸಿಷನ್ ತೆಗೆದುಕೊಳ್ತಾ ಇದೆ. ನಿಮಗೆ ಏನಿಸುತ್ತೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.